ಸ್ನೇಹಿತರೆ ನಮಸ್ಕಾರ. ಇಲ್ಲೊಂದು ತೋಟದ ಬಾವಿ ಇದೆ ನೋಡಿ. ಈ ತೋಟದ ಬಾವಿಗೆ ನಾಗರಹಾವು ಬಿದ್ದಿದೆ. ನಾಗರಹಾವು ಬಿದ್ದ ಕಾರಣ ನೋಡಿದರೆ ನೋಡಿ, ಇಲ್ಲಿ ನಾಗರಹಾವು ಇದೆ. ಇಲ್ಲಿ ನೀರಲ್ಲಿ ಒಂದು ಹಾವು ಸತ್ತಿದೆ ನೋಡಿ. ಇಲ್ಲಿ ಕಾಣ್ತಾ ಉಂಟು. ಇದು ಮೌಂಟೇನ್ ಟ್ರಿಂಕೆಟ್ ಅಂತ ಹೇಳ್ತಾರೆ ಇದಕ್ಕೆ. ರಾತ್ರಿ ಇದನ್ನು ಹಿಡೀಲಿಕ್ಕೆ ಪ್ರಯತ್ನಪಟ್ಟು ಬೆನ್ನಟ್ಟಿ ಬಂದ ನಾಗರಹಾವು ಟ್ರಿಂಕೆಟಿಗೆ ಕಚ್ಚಿದೆ. ಕಚ್ಚಿದ ನಂತರ ಅದು ಓಡುವ ರಭಸದಲ್ಲಿ ಟ್ರಿಂಕೆಟ್ ಬಾವಿಗೆ ಬಿದ್ದಿದೆ. ಅದರ ಜೊತೆ ಇದು ಹಾರಿದೆ. ಅದು ನಾಗರಹಾವು ಕಚ್ಚಿದ್ರಿಂದ ಆ ಹಾವು ಸತ್ತಿದೆ ನೋಡಿ, ವಿಷ ಏರಿ ಸತ್ತಿದೆ ನೀರಲ್ಲಿ. ಇದು ಮೇಲೆ ಅಂಕರದಲ್ಲಿ ಬಂದು ಕೂತ್ಕೊಂಡಿದೆ. ಈಗ ಇದನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ಬಾಳದಲ್ಲಿದ್ದು ಸುಮಾರು ಒಂದು 20-30 ಅಡಿ ಆಳದಲ್ಲಿ ಇದೆ. ಈಗ ತೋಟದ ಬಾವಿ ಇದು. ಈ ರೀತಿಯ ಗೆಲ್ಲನ್ನು ಕಡಿದು ಹಗ್ಗಕ್ಕೆ ಕಟ್ಟಿ ಇಳಿಸಿ ಅದನ್ನು ಇದರಲ್ಲಿ ಬರುವ ಹಾಗೆ ಮಾಡುವಂಥ ಒಂದು ಕ್ರಮ. ಈ ಪರಿಸರ ಕೂಡ ತುಂಬ ಪ್ರಭೇದದ ಹಾವುಗಳಿರುವಂಥ ಜಾಗ ಇದು. ಇಲ್ಲೆಲ್ಲ ಹುತ್ತಗಳಿವೆ ನೋಡಿ, 2 ಹುತ್ತಗಳಿವೆ. ಇಲ್ಲಿ ಕಾಣ್ತದೆ ನೋಡಿ, ಇದೆಲ್ಲ ಹಾವುಗಳ ವಾಸಸ್ಥಾನವೇ ಒಂದು ರೀತಿಯಲ್ಲಿ. ಇಲ್ಲೂ ಇದೆ ನೋಡಿ. ಪುಂಡ 2 ಪೌಂಡು ಇದು ಬರ್ಪುಂಡೆ ಬರ್ಪುಂಡೆ ಬರ್ಪುಂಡ. ಹೆಬ್ಬಲಸು ಪೂರ ಉಂಡತ್ತೆ ಅದು ನಟ್ಟಿ ಪೂರ ನಟ್ಟಿ ಹಾಕದಾತ್ತು ಪೂರ ನಟ್ಟಿನಿ ಒಂದು ಪೂರ ತಾರೆ ಹೆಬ್ಬಲಸು ಇಲ್ಲಿಗೆ ಬರ್ತಾ ಇವೆ ನೋಡಿ ಮಂಗಗಳು. ಓಹೋ, ಇಲ್ಲಿ ಆಸುಪಾಸಲ್ಲಿ ಎಲ್ಲೂ ತೋಟ ಇಲ್ಲ ಅಲ್ವಾ? ಇಲ್ಲಿರುವಂಥ ತೋಟದಲ್ಲಿ ಹೆಬ್ಬಲಸು, ಕಾಟು ಮಾವು ಎಲ್ಲ ಇದೆ ಅವುಗಳಿಗೆ ಪಾಪ. ಹಾಗಾಗಿ ಎಲ್ಲ ಬಂದು ಇಲ್ಲಿ ತಿಂದುಕೊಂಡು ಹೋಗ್ತವೆ. ಬೇರೆ ಎಲ್ಲಿದೆ ಆಹಾರ ಅವುಗಳಿಗೆ? ನಮ್ಮ ತೋಟ ಹಾಳಾಗ್ತದಂತೇಳಿ ನಮ್ಮಲ್ಲೂ ನೋವಿದೆ. ಅವುಗಳ ಜೀವನಕ್ಕೆ ಆಸರೆಯಾಗಿ ನಮ್ಮ ಮರಗಳು ಇವೆ. ಹೇಗೂ ನಾಗಿಣಿ ಮೇಲೆ ಬಂದಳು. ಇಲ್ಲಿ ಬಿಡೋಣ ಅಲ್ಲ? ಓಕೆ, ಹಾಂ ಬಿಡ್ತಾನೆ. ಓಕೆ, ಕಾರ್ಯ ಯಶಸ್ವಿ ಆಯಿತು.